ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರಾರ್ಥನೆಯ ಮಹತ್ವ. ಅದಕ್ಕೆ ಆಧಾರವಾಗಿ 1 ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಚನ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಜಾರ್ಜ್ ವಿಲಿಯಮ್ಸ್ ಕೆಲಸದ ನಿಮಿತ್ತವಾಗಿ ಲಂಡನ್ ಮಹಾನಗರಕ್ಕೆ ಬಂದಿದ್ದರು. ಅಲ್ಲಿ ಒಂದು ದೊಡ್ಡ ಒಡವೆಯ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ಇದ್ದ 140 ಜನ ಕೆಲಸಗಾರರಲ್ಲಿ ಇವರು ಸಹ ಒಬ್ಬರಾಗಿದ್ದರು. ಜಾನ್ ವಿಲಿಯಮ್ಸ್ ಎಲ್ಲರಿಗಿಂತ ಸ್ವಲ್ಪ ವ್ಯತ್ಯಸ್ತವಾಗಿದ್ದರು. ಪ್ರಾರ್ಥನೆಯೇ ಅವರ ಜೀವನದ ಪ್ರಾಮುಖ್ಯವಾದ ಕಾರ್ಯವಾಗಿತ್ತು. ಅವರ ಜೀವನದ ಚರಿತ್ರೆಯನ್ನು ಬರೆದ ಜಾನ್ ಅವರು ಹೀಗೆ ಬರೆಯುತ್ತಾರೆ: 20ನೇ ಶತಮಾನದಲ್ಲಿ ಜೀವಿಸುತ್ತಾ ಇದ್ದಂಥ ಯೌವನಸ್ಥನು ಲಂಡನ್ ಮಹಾನಗರದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಅನುಭವಿಸಿರಬಹುದು. ಅವರಿಗಾಗಿ ಪ್ರಾರ್ಥಿಸಬೇಕಾದ ಕಾರ್ಯಗಳು ಎಷ್ಟೋ ಇದ್ದಿರಬಹುದು. ಅವರು ತನಗಾಗಿ ಅಲ್ಲ, ತನ್ನೊಂದಿಗೆ ಕೆಲಸ ಮಾಡುವ 139 ಜನರಿಗಾಗಿ ಅಧಿಕವಾಗಿ ಪ್ರಾರ್ಥಿಸಿದರಂತೆ. ಅವರ ಹೆಸರುಗಳನ್ನೆಲ್ಲ ಒಂದು ಪುಸ್ತಕದಲ್ಲಿ ಬರೆದಿಟ್ಟು ಅವರ ರಕ್ಷಣೆಗಾಗಿ ದೇವರ ಬಳಿ ಬೇಡಿಕೊಳ್ಳುತ್ತಾ ಇದ್ದರಂತೆ. ಅಂಗಡಿಯಲ್ಲಿ ಸೇರಿದಾಗ 140 ಜನ ಇದ್ದರಲ್ವ, ಇವರನ್ನು ಸೇರಿಸಿ ಒಬ್ಬರು ಕೂಡ ಕ್ರೈಸ್ತರಿರಲಿಲ್ಲ. ಆದರೆ 2 ವರ್ಷದೊಳಗೆ ಅವರು ಆ ಹೆಸರನ್ನೆಲ್ಲ ಹಿಡಿದು ಪ್ರಾರ್ಥನೆ ಮಾಡಿದ್ದರ ನಿಮಿತ್ತವಾಗಿ 2 ವರ್ಷದೊಳಗೆ 20 ಜನ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು. ವಿಲಿಯಮ್ಸ್ 12 ಜನರನ್ನು ಕೂಡಿಸಿ ಪ್ರಾರ್ಥಿಸಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು. ಅವರು ಎಲ್ಲ ಒಡವೆ ಅಂಗಡಿಗಳಿಗೂ ಪತ್ರಗಳನ್ನು ಬರೆದು ಆಳುಗಳನ್ನು ಕರೆದರು. 150 ಯೌವನಸ್ಥರು ಮೊದಲ ದಿನ ಕೂಟಕ್ಕೆ ಬಂದರು. ಆ ಸಂಸ್ಥೆಗೆ YMCA, ಕ್ರೈಸ್ತ ಯೌವನಸ್ಥರ ಸಂಘ ಎಂದು ಹೆಸರಿಟ್ಟರು. ಈಗ ಅದು ಬೆಳೆದು ಬೇರೆ ಊರುಗಳಲ್ಲಿ, ದೇಶಗಳಲ್ಲಿ, ವಿದೇಶಗಳಲ್ಲಿ, ಸ್ತೋತ್ರ, ಅನೇಕ ಪಟ್ಟಣಗಳಲ್ಲಿ ಈ ಸಂಸ್ಥೆ ಇದೆ. ಒಬ್ಬ ಯೌವನಸ್ಥನು ಮಾಡಿದ ಪ್ರಾರ್ಥನೆಯ ನಿಮಿತ್ತ ಸ್ತೋತ್ರ ಆರಂಭವಾದಂಥ ಈ ಸಂಸ್ಥೆ ಇವತ್ತಿಗೂ ಕೂಡ ಅನೇಕರಿಗೆ ಆಶೀರ್ವಾದಕವಾಗಿದೆ. ಇವತ್ತು ನಾವು ಕಣ್ಣಾರೆ ಆ ಸಂಸ್ಥೆಯನ್ನು ಕಾಣಬಹುದಾಗಿದೆ. ಸತ್ಯವೇದದಲ್ಲಿ ಕೂಡ ಎಲಿಯನು ಒಬ್ಬನೇ ಬಲವಾದ ಅದ್ಭುತಗಳನ್ನು ಮಾಡಿದ, ಅತಿಶಯಗಳನ್ನು ತೋರಿಸಿದ, ದೇವರೇ ಸೈನ್ಯಗಳ ಕರ್ತನ ಮುಂದೆ ನಿಂತಿರುವ ನಾನೊಬ್ಬನೇ ಎಂಬುದಾಗಿ ಹೇಳುತ್ತಾ ಇದ್ದ. ಆ ಒಬ್ಬ ವ್ಯಕ್ತಿಯ ಮೂಲಕವಾಗಿ ದೇವರು ಶ್ರೇಷ್ಠವಾದ ಕಾರ್ಯಗಳನ್ನು ಆ ದೇಶದಲ್ಲಿ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನನ್ನಿಂದ ಏನು ಸಾಧ್ಯ ಆಗುತ್ತೆ, ನನ್ನಿಂದ ಏನು ಮಾಡಲಿಕ್ಕಾಗತ್ತೆ ಅನ್ನೋ ಒಬ್ಬರಾಗಿರುವಂಥ ನಾವುಗಳು ನಮ್ಮ ಪಟ್ಟಣಕ್ಕಾಗಿ, ದೇಶಕ್ಕಾಗಿ, ಸಭೆಗಾಗಿ ಪ್ರಾರ್ಥಿಸುವುದಾದರೆ ಸಂಗತಿಗಳು ಬದಲಾಗ್ತದೆ. ಪ್ರಾರ್ಥನೆ ಮಾತ್ರ ಸಂಗತಿಗಳನ್ನು ಬದಲಾಯಿಸ್ತದೆ. ಇವತ್ತು ಸಭೆಗಳಲ್ಲಿ ಹೋರಾಟಗಳು, ಜಗಳಗಳು, ಮನಸ್ತಾಪಗಳು ಅವೆಲ್ಲ ಹೋಗಲಿಕ್ಕೆ ಏನು ಮಾಡಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾತ್ರ ನಮ್ಮ ಜೀವಿತದಲ್ಲಿ ಸ್ತೋತ್ರ ಸಂಗತಿಗಳನ್ನು ಬದಲಾವಣೆ ಮಾಡ್ತದೆ. ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನೆ ನಮ್ಮ ಉಸಿರಿನಂತೆ. ಉಸಿರು ನಿಂತು ಹೋದರೆ ಹೇಗೆ ಜೀವ ಹೋಗಿಬಿಡ್ತದೋ, ನಮ್ಮ ಜೀವನಕ್ಕೆ ಪ್ರಾರ್ಥನೆ ಬಹಳ ಅವಶ್ಯ. ದೇವರೇ ನನ್ನನ್ನು ಮಾತ್ರ ಬ್ಲೆಸ್ ಮಾಡಿರಿ, ನನ್ನ ಕುಟುಂಬವನ್ನು ಬ್ಲೆಸ್ ಮಾಡಿರಿ ಎಂಬುದಾಗಿ ಹೇಳುವ ಪ್ರಾರ್ಥನೆ ಇಲ್ಲ. ದೇವರೇ ನನ್ನ ಪಟ್ಟಣವನ್ನು ರಕ್ಷಿಸ್ರಿ, ನನ್ನ ಸ್ನೇಹಿತರನ್ನು ರಕ್ಷಿಸ್ರಿ, ಇನ್ನೂ ನಿಮ್ಮನ್ನು ತಿಳಿಯದ ಎಷ್ಟೋ ಜನರಿದ್ದಾರೆ, ಅವರನ್ನು ರಕ್ಷಿಸ್ರಿ ಎಂಬುದಾಗಿ ಆತ್ಮ ಭಾರಕ್ಕಾಗಿ ಮಾಡುವ ಪ್ರಾರ್ಥನೆಯೇ ನಿಜವಾದ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಅದ್ಭುತಗಳನ್ನು ತರುತ್ತದೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಸಹ ಪ್ರಾರ್ಥನೆ ಮಾಡೋಣ. ಕರ್ತನೇ, ಸುತ್ತಮುತ್ತಲಿರುವ ಜನರನ್ನು ನೆನಪು ಮಾಡಿಕೊಳ್ಳ್ರಿ, ನಿಮ್ಮ ಸ್ವಂತದವರನ್ನು ನೆನಪು ಮಾಡಿಕೊಳ್ಳ್ರಿ, ರಕ್ಷಿಸಲ್ಪಡದ ಜನರನ್ನು ನೆನಪು ಮಾಡಿಕೊಳ್ಳ್ರಿ. ಕರ್ತನೇ, ಅವರನ್ನೂ ಸಹ ಮುಟ್ರಿ, ರಕ್ಷಿಸ್ರಿ, ಅವರು ಸಹ ನಿಮ್ಮ ಪ್ರೀತಿಯನ್ನು ತಿಳಿಯಲಿ ಎಂಬುದಾಗಿ ಹೇಳ್ರಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಒಬ್ಬರ ಪ್ರಾರ್ಥನೆಯಿಂದ ಅನೇಕರು ರಕ್ಷಿಸಲ್ಪಟ್ಟು ಅದರ ನಿಮಿತ್ತ ಒಂದು ದೊಡ್ಡ ಸಂಸ್ಥೆಯನ್ನೇ ಉಂಟು ಮಾಡಿ ಪ್ರಪಂಚವನ್ನೇ ಆಶೀರ್ವದಿಸಿದ ದೇವರು ನೀವು ಸ್ವಾಮಿ. ಕರ್ತನೆ, ಒಬ್ಬರ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರು ನೀವು. ಆದುದರಿಂದ ನಮ್ಮನ್ನು ಸಹ ಪ್ರಾರ್ಥನೆಗೆ ಒಪ್ಪಿಸ್ತೇವೆ. ಈ ದಿನಗಳಲ್ಲಿ ಹೆಚ್ಚು ಪ್ರಾರ್ಥಿಸುವಂತೆ, ನಿಮ್ಮನ್ನು ಹುಡುಕುವಂತೆ, ಆತ್ಮ ಭಾರವನ್ನು ನಮಗೆ ಕೊಡ್ರಿ. ಆತ್ಮಗಳಿಗಾಗಿ ಮೊರೆ ಇಡುವಂತೆ, ನಮ್ಮ ದೇಶಕ್ಕಾಗಿ, ಉಜ್ಜೀವನಕ್ಕಾಗಿ ದೇವರೇ ಭಾರದಿಂದ ಪ್ರಾರ್ಥಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವೀಕ್ಷಿಸ್ತಾ ಎಲ್ಲರನ್ನ ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ಪ್ರಾರ್ಥನೆಗೆ ಮಹತ್ವ ಕೊಡೋಣ.
ಪ್ರಾರ್ಥನೆ ದೊಡ್ಡ ಕಾರ್ಯವನ್ನು ಮಾಡುತ್ತದೆ. ಪ್ರಾರ್ಥನೆ ಉಜ್ಜೀವನಕ್ಕೆ ನಾಂದಿಯಾಗಿದೆ. ಪ್ರಾರ್ಥನೆಯಿಂದಲೇ ಎಲ್ಲವೂ ಸಾಧ್ಯ. ಆದ್ದರಿಂದ ಎಡಬಿಡದೆ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಹಾಯ ಮಾಡಲಿ. ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೇ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.